ಕೋಲಿ ಕಬ್ಬಲಿಗ ಸಮಾಜದ ವತಿಯಿಂದ 29ನೇ ತಾರೀಕಿಗೆ ಸೋಮವಾರ ದಿವಸ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನ ನಾವು ಕಲಬುರಗಿ ನಗರದ ಕೋಲಿ ಭವನದಲ್ಲಿ ಪೂರ್ವಭಾವಿ ಸಭೆಯನ್ನ ಮಾಡಿ ಒಂದು ತೀರ್ಮಾನವನ್ನ ಮಾಡಿದ್ವಿ. ತೀರ್ಮಾನ ಆದ ನಂತರ ಕಲಬುರಗಿ ಜಿಲ್ಲೆ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳ ಪ್ರತಿ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಬಹಳ ಯಶಸ್ವಿಯಾಗಿ ಕೂಡ ನಡೆದು ತದನಂತರ ಹೋರಾಟದ ಎಲ್ಲ ತಯಾರಿಯನ್ನ ನಾವು ಮಾಡಿದ್ದೇವೆ. ನಮ್ಮ ಬೇಡಿಕೆ ಬಹಳ ಸ್ಪಷ್ಟವಾಗಿದೆ. ಗಂಗಾ ಮತ ಅದರ ಉಪಜಾತಿ ಅಂತ ಹೇಳಿ 2014ರಲ್ಲಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಹೋಗಿತ್ತು. ಅದು ಸುಮಾರು 3-4 ಸಾರಿ ವಾಪಸ್ ಬಂದಿದ್ದಕ್ಕಾಗಿ ಸುಮಾರು ಕೊನೆಯದಾಗಿ ಯಾವತ್ತು ವಾಪಸ್ ಬಂದಿದೆ ಅರ್ಜಿಯದಿಂದಂದ್ರೆ 2023 ಅಕ್ಟೋಬರ್ಗೆ ವಾಪಸ್ ಬಂದಿದೆ. ಮೊನ್ನೆ ಅಕ್ಟೋಬರ್ಗೆ 2 ವರ್ಷ ಆಯ್ತು. ಇಲ್ಲಿ ತನಕ ರಾಜ್ಯ ಸರ್ಕಾರ ಅದರ ಬಗ್ಗೆ ಯಾವುದೇ ಕ್ರಮವನ್ನ ಜರುಗಿಸಿಲ್ಲ. ಅದರ ಬಗ್ಗೆ ಏನು ಯೋಚನೆಯನ್ನ ಮಾಡಿಲ್ಲ. ಅದರ ಬಗ್ಗೆ ಒಂದು ತೀರ್ಮಾನವನ್ನ ಮಾಡಿಲ್ಲ. ಹಾಗಾಗಿ ನಾವು ಸಮಾಜದ ಎಲ್ಲ ಬಂಧುಗಳು ಯೋಚನೆಯನ್ನ ಮಾಡಿ ಹೋರಾಟದ ಹಾದಿಯನ್ನ ಹಿಡಿಬೇಕಾದಂತ ಅವಶ್ಯಕತೆ ಬಂದಾಗ ನಾವೆಲ್ಲರೂ ಕೂಡಿ ತೀರ್ಮಾನವನ್ನ ಮಾಡಿ ಹೋರಾಟವನ್ನ ನಿಗದಿ ಮಾಡಿ ಪ್ರಚಾರವನ್ನ ಮಾಡಿದ್ದೇವೆ. ಹಾಗಾಗಿ 29ನೇ ತಾರೀಕಿನ ಹೋರಾಟ ಯಾವುದೇ ಕಾರಣಕ್ಕೆ ನಾವು ನಿಲ್ಸಲ್ಲ. ಯಾಕೆ ನಿಲ್ಸಲ್ಲನಂತ ಮಾತನ್ನ ನಾನು ಹೇಳಿಕೆ ಬಯಸ್ತೇನೆ. ಸರ್ಕಾರದಿಂದ ಅಧಿಕೃತವಾಗಿ ಆಗಿರ್ಲಿ, ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು, ಅವರು ಸ್ಪಷ್ಟವಾದಂತ ನಿರ್ಧಾರವನ್ನ ಈ ಸಮಾಜವನ್ನ ಮತ್ತೆ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರ್ಪಡೆ ಆಗಲಿಕ್ಕೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರದಿಂದ ಏನು ಪ್ರಸ್ತಾವನೆ ಹೋಗ್ಬೇಕಲ್ಲ, ಅದರ ಬಗ್ಗೆ ಸ್ಪಷ್ಟವಾದ ನಿಲುವುಗಳನ್ನ ವ್ಯಕ್ತಪಡಿಸಿಲ್ಲ. ಯಾವುದು ಅಧಿಕೃತವಾದಂತ ಸಭೆಗಳಾಗಿಲ್ಲ, ಅಧಿಕೃತವಾದಂತ ಆದೇಶಗಳಾಗಿಲ್ಲ. ಹಾಗಾಗಿ ನಮ್ಮ ಹೋರಾಟವನ್ನ ನಮ್ಮ ಸಮಾಜ ಬಾಂಧವರ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತೇನೆ. ನೀವೆಲ್ಲರೂ ಕೂಡ ಸ್ವಾಭಿಮಾನಿಗಳು. ಸಮಾಜ ಹಿತಕ್ಕಾಗಿ ಈ ಹೋರಾಟವನ್ನ ನಡೀತಾ ಇದೆ. ಯಾವುದೇ ಊಹಾಪೋಹಗಳಿಗೆ ತಲೆ ಕೆಡಿಸ್ಕೋಬೇಡಿ. ನಾವಾಗ್ಲಿ, ಬಾಣಿಯಕ್ಕವರಾಗ್ಲಿ, ಶಾಣಪ್ಪನವರಾಗ್ಲಿ ಎಲ್ಲರೂ ಕೂಡ ಇವತ್ತು ಒಂದು ತೀರ್ಮಾನ ಮಾಡಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದೇವೆ. ಹೋರಾಟ ನಾವು ನಿಲ್ಸಲ್ಲ. ಸರ್ಕಾರ ಮಾತುಕತೆ ಮಾಡಬೇಕು. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ನಾವು ಮನವಿಯನ್ನ ಮಾಡ್ಕೋತೇವೆ. ನಿನ್ನೆನೂ ಕೂಡ ನಾವು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದ್ದೇವೆ. ಈ ಸಮಾಜದ ಎತ್ತಿಡಿಬೇಕಾದಂತ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಈ ಸಮಾಜದವರು ನಾವಿಡೀ 16,000 ಸಂಖ್ಯೆಯಲ್ಲಿ ನಾಳೆ ಕಲಬುರಗಿಗೆ ಸೋಮವಾರ ದಿವಸ ಬರ್ತಾರೆ. ಅವತ್ತು ತಾವು ಬಂದು ನಮ್ಮ ಬೇಡಿಕೆಯನ್ನ ತಾವು ಸ್ಪಂದನೆಯನ್ನ ಮಾಡಬೇಕು ಅಂತ ಹೇಳಿ ನಾವು ಮನವಿಯನ್ನ ಮಾಡ್ಕೋತೇವೆ. ಅವರೇ ಬಂದು ನಮ್ಮ ಬೇಡಿಕೆ ಪತ್ರವನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಸ್ವೀಕಾರ ಮಾಡಬೇಕು. ಅವರು ಸರ್ಕಾರದ ಪ್ರತಿನಿಧಿಯಾಗಿದ್ದೀರಿ. ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ. ನಮ್ಮ ಸಮಾಜ ಹಿಂದುಳಿದಂತ ಸಮಾಜ. ಈ ಸಮಾಜವನ್ನ ಎತ್ತಿಡಿತಕ್ಕಂತ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಮಗೆ ಯಾರು ದಾರಿ ತಪ್ಪಿಸ್ತಾ ಇಲ್ಲ. ನಾವು ಯಾರನ್ನ ದಾರಿ ತಪ್ಪಿಸ್ತಾ ಇಲ್ಲ. ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಬಂದು 2 ವರ್ಷ ಆಯ್ತು. ಇವತ್ತು ಧೂಳು ಹಿಡಿದು ಸರ್ಕಾರದಲ್ಲಿ ಬಿದ್ದಿದೆ. ಅದಕ್ಕೆ ಮುಟ್ಟಿಲ್ಲ. ಹಾಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಹೋರಾಟಕ್ಕೆ ಸ್ಪಂದನೆಯನ್ನ ಮಾಡಿ ಅದರದ್ದು ಏನು ಮೂಮೆಂಟ್ಗಳು ಕೂಡ ನಡೆದಿಲ್ಲ. ಅದರದೊಂದು ಯಾವುದೇ ಆದೇಶ ಬಂದಿಲ್ಲ. ಯಾವುದೇ ಒಂದು ಹೋರಾಟವನ್ನ ಪ್ರಾರಂಭ ಆದ ನಂತರ ಸರ್ಕಾರದಲ್ಲಿ ಒಂದು ಚರ್ಚೆಯನ್ನಾಗಿ ಒಂದು ತೀರ್ಮಾನ ಆಗುವವರೆಗೂ ಕೂಡ ಅದು ಜಯ ಅಂತ ಹೇಳಕ್ಕಾಗಲ್ಲ. ನಾವು ದಿಕ್ಕು ತಪ್ಪಿಸ್ತಕ್ಕಂತ ಪ್ರಶ್ನೆ ಇಲ್ಲ. ನಮ್ಮ ಜನಗಳು ಬಹಳ ಪ್ರಬುದ್ಧರಿದ್ದಾರೆ, ಜಾಗೃತರಿದ್ದಾರೆ. ನಾನೇನು ಮಾತಾಡ್ತೀನಿ, ಇನ್ನೊಬ್ರು ಏನು ಮಾತಾಡ್ತಾರೆ, ಎಲ್ಲ ಸತ್ಯವನ್ನ ಜನರಿಗೆ ಗೊತ್ತಿದೆ. ಹಾಗಾಗಿ ಸರ್ಕಾರದಲ್ಲಿ ಯಾವುದೇ ತೀರ್ಮಾನವನ್ನ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ. ಅದರಲ್ಲಿ ಒಂದು ಸೂಕ್ತವಾದಂತ ತೀರ್ಮಾನವನ್ನ ಏನಾದ್ರೂ ಆದ್ರೆ ನಾವೆಲ್ಲರೂ ಕೂಡ ಸಮಾಜದ ಮುಖಂಡರು ಚರ್ಚೆಯನ್ನ ಮಾಡಿ ಹೋರಾಟವನ್ನ ಕೈ ಬಿಡುತ್ತೇವೆ ಹೊರತು ಸುಮ್ಮನೆ ಬಾಯಿ ಮಾತಿನಲ್ಲಿ ರೋಡ್ ಮೇಲೆ ಮಾತಾಡೋರಿಗೆ ಎಲ್ಲ ಉತ್ತರನೂ ಕೊಡ್ಲಿಕ್ಕಾಗಲ್ಲ, ಹೋರಾಟವನ್ನ ಹಿಂದೆ ಪಡ್ಲಿಕ್ಕಾಗಲ್ಲ. ಅವ್ರು ಅವಾಗ ಮಾಡ್ಲಿ. ಹೋರಾಟ ನಾವು ಯಾವುದೇ ಕಾರಣಕ್ಕೆ ನಿಲ್ಸಲ್ಲ. ಯಾಕೆಂದ್ರೆ ಪ್ರಸ್ತಾವನೆಯನ್ನು ಒಂದೇ ತಿಂಗಳಲ್ಲಿ ಕಳಿಸ್ಲಿಕ್ಕೆ ಆಗ್ತದೋ ಆಗಲ್ಲ ಅನ್ನೋದು ಸರ್ಕಾರ ಹಂತದಲ್ಲಿ ಇರ್ತಕ್ಕಂಥ ಚರ್ಚೆ. ಈಗಾಗಲೇ 2 ವರ್ಷ ಸಮಯ ಹೋಗಿದೆ. ಇನ್ನು ಒಂದೇ ತಿಂಗಳದಾಗ ಆಗ್ತದೆ, 3 ದಿನದಾಗ ಆಗ್ತದೆ, 6 ತಿಂಗಳದಾಗ ಆಗ್ತದೆ ಅನ್ನೋದು ಸರ್ಕಾರ ನಿರ್ಧಾರ ಮಾಡ್ಬೇಕಾಗಿರುವಂತದ್ದು. ನಾವು ತಿಪ್ಪಣ್ಣ ಕಮತ್ನೂರವರು MLC ಅವರು ಹಿರಿಯರಿದ್ದಾರೆ. ಅವ್ರ ಬಗ್ಗೆ ನಮ್ಮ ಸಮಾಜದ ಎಲ್ಲ ವ್ಯಕ್ತಿಗಳ ಬಗ್ಗೆ ನಮಗೆ ಗೌರವ ಇದೆ. ನೀವು ಸೂಕ್ತವಾದ ತೀರ್ಮಾನವನ್ನ ತೆಗೆದುಕೊಂಡು ಹಂಗಾದ್ರೆ ನೀವು ಕಳಿಸ್ತೀನಿ ಅನ್ನೋದು ಉಸ್ತುವಾರಿ ಸಚಿವರು ನಿಮಗೆ ಸ್ಪಂದನೆಯನ್ನ ಕೊಟ್ಟಿದ್ದೆ ಆದ್ರೆ ನಾಳೆ 29ನೇ ತಾರೀಕಿಗೆ ಹೋರಾಟಕ್ಕೆ ಬರ್ಲಿ.
ಮೊನ್ನೆ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ನಮ್ಮ ಸಮಾಜದ 16,000 ಜನ ಬರ್ತಾರೆ, ಅವ್ರ ಮುಂದೆ ಈ ಮಾತನ್ನ ಹೇಳಿ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಎಲ್ಲಾದ್ರೂ ಹೇಳಿದ್ರ? ಎಲ್ಲಾದ್ರೂ CM ಅವ್ರು ಹೇಳಿದ್ರ? ಸರ್ಕಾರದಲ್ಲಿ ಅಧಿಕೃತವಾದಂತ ಏನಾದ್ರೂ ತೀರ್ಮಾನ ಆಗಿದೆಯಾ? ಇವೆಲ್ಲ ಪ್ರಶ್ನೆ ನಮ್ಮ ಮುಂದೆ ಇದೆ. ಅಧಿಕೃತವಾದಂತ ಹೇಳಿಕೆಯನ್ನು ಸ್ಪಷ್ಟವಾಗಿ ಹೊರಗೆ ಬರುವವರೆಗೂ ಕೂಡ ನಮ್ಮ ಹೋರಾಟ 29ಕ್ಕೆ ನಡೀತದೆ. ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಹೋರಾಟ ನಡೀತದೆ. ಅದನ್ನ ಕಂಟಿನ್ಯೂ ಆಗಿ ಇಡ್ತೀವಿ. ಎಲ್ಲಿ ತನಕ ನಮಗೆ ಸೂಕ್ತವಾದ ಭರವಸೆ ಸಿಗಲ್ವೋ, ಸರ್ಕಾರದ ಅಧಿಕೃತವಾದ ಭರವಸೆ ಸಿಗಲ್ವೋ, ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಸಲ್ಲ. ಸಮಾಜಕ್ಕೆ ನ್ಯಾಯವನ್ನ ಕೊಡಿಸ್ತೀವಿ ಅಂತ ಅವ್ರು ಏನು ಗೌರವಿತವಾಗಿ ಅವ್ರೇನು ಹೇಳ್ತಾ ಇದ್ದಾರೆ, ನಾವು ಒಪ್ಕೋತೀವಿ. ಆದ್ರೆ ನಾವು ಹೇಳ್ತಾ ಇರೋದಂದ್ರೆ 29ನೇ ತಾರೀಕಿನ ಹೋರಾಟ ಕೈ ಬಿಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಇಡೀ ರಾಜ್ಯದ ತುಂಬಾ ನಮ್ಮ ಸಮಾಜದ ಒಂದು ಸಂದೇಶವನ್ನ ಹೋಗಿದೆ. ಅದೇ ಪ್ರಿಯಾಂಕಾ ಖರ್ಗೆ ಅವರು ಮೀಟಿಂಗ್ ಮಾಡಿ ಹೇಳಿ ನಾವೇನ್ ಹೇಳಿದ್ದೇವೆ ಅಂದ್ರೆ, ಇದೊಂದು ಬಹಳ ಪ್ರಮುಖವಾದಂತ ವಿಷಯ. ಸರ್ಕಾರ ನಮ್ಗೆ ಎಲ್ಲರಿಗೂ ಹೋರಾಟಗಾರ ಕರೆಯೋದು ಬೇಕಾಗಿಲ್ಲ. ನಮ್ಮ ಸಮಾಜದ ಜಗದ್ಗುರುಗಳಿದ್ದಾರೆ, ನಮ್ಮ ಗುರುಗಳನ್ನ 3 ಜನ ಸರ್ಕಾರದಲ್ಲಿ ಪ್ರತಿನಿಧಿ ಇದ್ದಾರೆ. MLC ಅವರು, ಒಬ್ರು ತಿಪ್ಪಣ್ಣ ಕಮತ್ನೂರ್ ಅವರು, ಇನ್ನೊಬ್ರು N ರವಿಕುಮಾರ್ ಅವರು, ಇನ್ನೊಬ್ರು ಡಾಕ್ಟರ್ ಸಾಬಣ್ಣ ತಳವಾರ್ ಅವರು. ಅವ್ರ ಜೊತೆ 3 ಜನ ಜೊತೆ ಪ್ರಿಯಾಂಕಾ ಖರ್ಗೆ ಅವರಾಗಿರ್ಲಿ, ಸಂಬಂಧಪಟ್ಟ ಇಲಾಖೆ ಆಗಿರ್ಲಿ, ಮುಖ್ಯಮಂತ್ರಿಗಳಾಗಿರ್ಲಿ, ಅವ್ರಿಗೆಲ್ಲರಿಗೆ ಕರೆದು ಮೀಟಿಂಗ್ ಅನ್ನ ಮಾಡಿ ಈ ಪ್ರಪೋಸಲ್ ಅನ್ನ, ಹೊಸ ಪ್ರಪೋಸಲ್ ಅನ್ನ ಮತ್ತೆ ಕೇಂದ್ರಕ್ಕೆ ಈ ತರ ಕಳಿಸ್ತೀವಿ ಅಂತ ಹೇಳಿ ಅಧಿಕೃತವಾಗಿ ಮೀಟಿಂಗ್ ಆಗಿ ತೀರ್ಮಾನ ಆಯ್ತು ಅಂದ್ರೆ, ಆ 3 ಜನ MLCಗಳು ಕೂತ್ಕೊಂಡು ಅಲ್ಲಿ ಸಭೆಯ ತೀರ್ಮಾನಗಳ ಬಗ್ಗೆ ಜನರಿಗೆ ಹೇಳಿದ್ರೆ ಅವತ್ತು ನಾವೆಲ್ಲರೂ ಕೂಡ ಹೋರಾಟ ಕೈ ಬಿಡ್ತೇವೆ. ಇದು ಶಿವಕುಮಾರ್ ನಾಟಿಕರ್ ಹೋರಾಟ ಅಲ್ಲ ರೀ. ಇದು ಸುಮಾರು ಈ ಸಮಾಜದ 3-4 ಜನ ಮುಖಂಡರು ಕೂಡಿ ತಗೊಂಡಂತ ತೀರ್ಮಾನ. ಇದರಲ್ಲಿ MLCಗಳಿದ್ದಾರೆ, ಎಲ್ಲ ಮುಖಂಡರಿದ್ದೀವಿ, ಪ್ರತಿಯೊಬ್ರು ಕೂಡ ಸೇರಿ ತೀರ್ಮಾನ. ಇದು ಶಿವಕುಮಾರ್ ನಾಟಿಕರ್ ಯಾಕೆ ದಾರಿ ತಪ್ಪಿಸ್ತಾರೆ? ಇದು ನಂದು ಒಬ್ಬನ ನಾನು ಬಿಟ್ರು ಹೋರಾಟ ಮಾಡೋರು ಮಾಡ್ತಾರೆ ಸಮಾಜದಲ್ಲಿ. ನಾನು ಬಿಟ್ರೆ ನಿಂದಿರ್ತದೇನು ಹೋರಾಟ? ಒಬ್ರು ಯಾರೋ ಬಿಡೋಣ ಹೋರಾಟ ನಿಂದ್ರಲ್ಲ. ಸಮಾಜಕ್ಕೆ ನ್ಯಾಯ ಸಿಗುವಂತದ್ದು ಮಾತನಾಡ್ಬೇಕೇ ಹೊರತು ಬೇರೆ ವಿಚಾರ ಇಲ್ಲಿ ಚರ್ಚೆ ಇಲ್ಲ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ ಮಾಡಲ್ಲ, ಅಲ್ಲಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಜೊತೆ ಒಂದು ಮಾತಾಡಿ ಏನೋ ಭರವಸೆ ಸಿಕ್ಕಿರ್ಬೇಕು, ಆ ಹೇಳಿಕೆ ಅವ್ರು ಕೊಟ್ಟಿರ್ಬೇಕು. ಆದ್ರೆ ನಮ್ಮ ಮುಖಂಡರಿಗೆ ನಾನು ಹೇಳಕ್ಕೆ ಬಯಸ್ತೇನೆ, ಸ್ಪಷ್ಟವಾಗಿ ಸರ್ಕಾರದಿಂದ ಒಂದು ತೀರ್ಮಾನ ಆಗುವವರೆಗೂ ಕೂಡ ನಾವು ಹೋರಾಟ ನಿಲ್ಸಲ್ಲ. ಹೋರಾಟ ಹಿಂದೆ ತೆಗೆಯೋ ಪ್ರಶ್ನೆನೇ ಇಲ್ಲ, ಹಿಂದೆ ತೆಗೆಯೋದು ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಆದ್ರೆ ನಾನೇನ್ ಹೇಳ್ತೇನೆ ಅಂದ್ರೆ, ನಮ್ಮ ಮುಖಂಡರುಗಳು ಸ್ಪಷ್ಟವಾಗಿ ಆಲೋಚನೆಯನ್ನ ಮಾಡಬೇಕು. ಒಂದು ತೀರ್ಮಾನ ಆಗುವವರೆಗೂ ಅಂತಿದೆ ನೋಡಿ. ಸಾಹೇಬ್ರು ಹೇಳಿ, ನಾಳೆ ಇದು 100ಕ್ಕೆ 100 ಮಾಡೇ ಮಾಡ್ತೀನಿ, ಇಷ್ಟು ದಿನ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆ ಭರವಸೆ ನಾನು ಹೇಳ್ತಾ ಇಲ್ಲ. ಅವ್ರ ಮಧ್ಯೆ ನಡೆದಂತ ಚರ್ಚೆ ಸಾರ್ವತ್ರಿಕ ಆಗಿರ್ಬೇಕು. ಒಬ್ಬ ವ್ಯಕ್ತಿಯ ತೀರ್ಮಾನ ಆಗಿರಬಾರದು, ಅದು ಸಮಾಜದ ಮುಂದ್ಗಡೆ ಆಗ್ಬೇಕು. ಸರ್ಕಾರ ಒಬ್ಬ ಸಚಿವರಿದ್ದಂಥವ್ರು ಅಧಿಕೃತವಾದಂತ ಭರವಸೆ ಇರ್ತದೆ. ಒಳ್ಳೇದಿತ್ತಂದ್ರೆ ಸ್ವೀಕಾರ ಮಾಡ್ತೀನಿ. ನಾ ಚಿಕ್ಕವನು ದೊಡ್ಡವನು, 40 ವರ್ಷ ವಯಸ್ಸು ನನಗೆ. ಅದ್ರ ಬಗ್ಗೆ ನೋ ಕಮ್ಮಿ, ಅದು ಮಾತಾಡೋದೇ ಬೇಡ. ಇಲ್ಲಿ ಮಾತಾಡೋಣ, ಆ ವಿಷಯ ಮಾತಾಡುತ್ತೆ. ಸಮಾಜಕ್ಕೆ ಭವಿಷ್ಯಕ್ಕೆ ಒಳ್ಳೇದಾಗ್ತಕ್ಕಂತ ನಿರ್ಧಾರಗಳು ಏನೇನ್ ಆಗಿವೆ ಅನ್ನೋದು 3 ಜನ MLCಗಳು ಕುತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ. ಖಂಡಿತ ಮಾಡ್ತೀವಿ. ನಮ್ಮ ಹಿರಿಯರ